ನಾವೇನಾದರೂ ಮನೆಯಲ್ಲಿ ಟ್ರೈ ಮಾಡಿ ಅದು ಎಲ್ಲರಿಗೂ ಮನೇಲಿ ಇಷ್ಟ ಆದರೆ ತುಂಬಾ ಖುಷಿಯಾಗುತ್ತೆ. ಸೊ ಇವತ್ತು ಮನೆಯಲ್ಲಿ ಸ್ವೀಟ್ ಕಾರ್ನು, ಚೀಸು, ಪನ್ನೀರ್ ಎಲ್ಲ ಇತ್ತು. ಅದನ್ನೆಲ್ಲ ಯೂಸ್ ಮಾಡಿ ಒಂದು ಟ್ಯಾಕೋಸ್ ಥರ ಮಾಡ್ತಾಯಿದ್ದೀನಿ. ಇದು ಬಂದು ಸ್ವಲ್ಪ ಇಂಡಿಯನ್ ಮಿಕ್ಸ್ ಥರ ಇರುತ್ತೆ. ಸೊ ಇಂಡಿಯನ್ ಫ್ಲೇವರ್ಸ್ ತಗೊಂಡು ಹಂಗೆ ಲೈಕ್ ಟ್ಯಾಕೋಸ್ ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಬಟರು, ಅದರಲ್ಲೇ ಆನಿಯನ್ನು, ಟೊಮೆಟೊ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಸಾಟೆ ಮಾಡಿಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿರೋಂಥ ಪನ್ನೀರು, ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಅಥವಾ ಮಟನ್ ಮಸಾಲ ಏನಿದೆಯೋ ನಿಮ್ಮ ಮನೇಲಿ ಅದನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಫುಲ್ಲಾಗಿ ಏನು ಬೇಯಿಸಬೇಕು ಅಂತಿಲ್ಲ. ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ಸಾಕು ನಮಗೆ. ನಮ್ಮ ಮನೇಲಿ ರೆಡಿಮೇಡ್ ಚಪಾತಿ ಬಂದು ನಮ್ಮ ಅಣ್ಣ ತಂದ, ಅದು ಎಕ್ಸ್ಪೈರಿ ಡೇಟ್ ಆಗೋ ರೇಂಜಲ್ಲಿತ್ತು. ಸೊ ಅದರಲ್ಲೇ ಮಾಡಿಬಿಡೋಣ ಟ್ಯಾಕೋಸ್ ಅಂತಲೇ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಪಿಜ್ಜಾ ಸಾಸ್ ಇತ್ತು ತುಂಬ ದಿನದಿಂದ, ಅದು ಯೂಸ್ ಮಾಡಿದ್ರೆ ಸೊ ಅದನ್ನು ಖಾಲಿ ಮಾಡೈತೆ. ಇದನ್ನು ಯೂಸ್ ಮಾಡಿ ಮನೇಲಿರೋದೆಲ್ಲ ಖಾಲಿ ಮಾಡಿದೆ. ಸೊ ಅದನ್ನು ಹಾಫಲ್ಲಿ ಮಾತ್ರ ಪಿಜ್ಜಾ ಸಾಸ್ ಹಾಕಿಬಿಟ್ಟು, ಇವಾಗ ಏನು ನಾವು ಮಿಕ್ಸ್ ಮಾಡಿದ್ವಲ್ಲ ವೆಜಿಟೇಬಲ್ಸ್, ಅದನ್ನು ಹಾಕಿಬಿಟ್ಟು ಮೇಲ್ಗಡೆ ಚೀಸ್ ಹಾಕಿಬಿಟ್ಟು ಈ ಥರ ಅರ್ಧದಲ್ಲಿ ಫೋಲ್ಡ್ ಮಾಡಿ ಈ ಥರ ಮಾಡಿದ್ರೆ ಅದು ಟ್ಯಾಕೋಸ್ ಶೇಪಲ್ಲಿ ಬಂದ್ಬಿಡುತ್ತೆ ನಮಗೆ. ಇದನ್ನು ಮನೆಯಲ್ಲೇ ಮಾಡೋ ಹಾಗಿದ್ರೆ ಚಿಕ್ಕ ಚಿಕ್ಕ ಚಪಾತಿ ಮಾಡ್ಕೊಂಡು ಮಾಡಿದ್ರೆ ಇನ್ನು ಟ್ಯಾಕೋಸ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ